ಹೇಳ್ತಾ ಇವೆಲ್ಲ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ನಮ್ಮ ಮೂಡುಬಿದಿರೆ, ಹಂಪಿ, ಹೀಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ ಈ ಭಾರತ ದೇಶದ ಸಂಪತ್ತು. ಇಂತಹ ಸಂಪತ್ತುವನ್ನ ಇಂದಿನ ದಿನಮಾನಗಳಲ್ಲಿ ವಿದ್ಯಾಲಯಗಳಲ್ಲಿ ಅಳಿದು ಹೋಗ್ತಾ ಇದ್ದಾರೆ. ಈ ಅಳಿದು ಹೋಗುವ ಸಂದರ್ಭದಲ್ಲಿ ಜಾನಪದವಾಗಲಿ, ಸಾಹಿತ್ಯ ಆಗಲಿ, ಸಂಗೀತವಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವು ಇವತ್ತಿನ ದಿನಮಾನಗಳಲ್ಲಿ ಬಹಳ ಕಡಿಮೆ ಆಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಉಳಿದು ಬೆಳೆದುಕೊಂಡು ಹೋಗಬೇಕು ಅನ್ನೋ ಉದ್ದೇಶವನ್ನೇ ನಮ್ಮ ಹೊಸಮನಿ ಅಣ್ಣ ಅವರು ಬಹಳ ವಿಚಾರ ಮಾಡಿ 3 ದಿವಸ ವಿದ್ವಾಂಸರನ್ನ, ರಾಜ್ಯದಲ್ಲಿರ್ತಕ್ಕಂಥ ಪರರಾಜ್ಯದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಕರುಳಿನ ಕುಡಿಗಳನ್ನ ಕರೆಸಿ ಇವತ್ತು ವಿದ್ವಾಂಸರನ್ನ ಕೂಡಿಸಿ ಈಗ ತಾನೇ ಸಂಗೀತ ಹಾಡಿದರೆ ಹೆಬ್ಬಳ್ಳು ಯಾವ ನಮ್ಮ ವೆಂಕಟೇಶ್ ಶತಾರು ಅವರ ಸಂಗಡಿಗೆಯವರು ಕ್ರಾಂತಿ ಗೀತೆ ಎಂಥದ್ದು ಇತ್ತು ಅಂತ ಕೇಳಿದರೆ ಮೈ ಜುಮ್ ಅಂತ ಇತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ ಒಬ್ಬ ಸಂಗೀತಗಾರ ಸಂಗೀತ ಹಾಡ್ತಾ ಇದ್ದ ಹಾಡುವ ಸಂದರ್ಭದಲ್ಲಿ ನೂರಾರು ಮಂದಿ ನೋಡ್ತಾ ಇದ್ರು, ಮನಮೆಚ್ಚಿ ಕಾಣ್ತಾ ಇದ್ರು, ಮನ ಆನಂದದಿಂದ ಇರ್ತಾ ಇದ್ರು. ಇರುವ ಸಂದರ್ಭದಲ್ಲಿ ಒಬ್ಬ ಭಿಕ್ಷಕ ಬಂದು ಎದುರು ನಿಂತ. ಸಂಗೀತ ಮುಗಿದ ತತ್ಕ್ಷಣದಲ್ಲಿ ಯಾರು ಮುತ್ತಿನ ಹಾರ ಕೊಟ್ಟರು, ಯಾರು ರತ್ನಹಾರ ಕೊಟ್ಟರು, ಯಾರು ಬಂಗಾರ ಕೊಟ್ಟರು, ಯಾರು ಬೆಳ್ಳಿ ಕೊಟ್ಟರು, ಯಾರಿಗೆ? ಸಂಗೀತಗಾರನಿಗೆ. ಭಿಕ್ಷಕ ನಿಂತ ನೋಡ್ದ, ನಾನು ಮನಿ ಬೇಡಿ ತಿಂತಕ್ಕಂಥ ಮನುಷ್ಯ, ಯಾರ್ಯಾರು ಏನೇನೋ ಕೊಟ್ಟರು, ನಾನೇನು ಕೊಡಬೇಕು? ನಾನು 20 ವರ್ಷ ಬದುಕ್ತಾ ಇದ್ದೇನೆ, ನನ್ನ 20 ವರ್ಷದ ಆಯುಷ್ಯ ಅವನಿಗೆ ಕೊಟ್ಟ ಅಂತ ಕೇಳಿದರೆ ಅವ 10,000 ಜನರನ್ನ ಸಂತೋಷವಾಗಿಡ್ತಾ ಇದ್ದೇನೆ, ನಾನೇನಿದ್ರು ವ್ಯರ್ಥ ಅಂತ ತಿಳ್ಕೊಂಡು ಸಂಗೀತಗಾರನ ಪಾದದ ಮೇಲೆ ಬಿದ್ದು ತನ್ನ ಪ್ರಾಣವನ್ನು ಕೊಟ್ಟ. ಕಾರಣ ಏನಂತ ಕೇಳಿದರೆ ಸಂಗೀತಗಾರರಿಗೆ ತನ್ನ ಪ್ರಾಣ 20 ವರ್ಷದ ಆಯುಷ್ಯವನ್ನು ಕೊಟ್ಟು ನೀನು ಲಕ್ಷಗಟ್ಟಲೆ ಜನರು ನಿನ್ನಿಂದ ಉದ್ಧಾರ ಆಗಬೇಕು. ಅಂಥ ಒಂದು ಸಂಗೀತ, ಅಂಥ ಒಂದು ಕ್ರಾಂತಿ ಗೀತೆ ಇವತ್ತು ನಾನು ಕೇಳದೇ ಇಲ್ಲಿ. 2 ಕ್ರಾಂತಿ ಗೀತೆಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆದರೆ ನಮ್ಮ ಜನ ಅರ್ಥ ಮಾಡ್ಕೊಳ್ಳದೆ ಮರುಕೂರಿ ತಲುಪಿದ್ದಂಗ್ರಿ. ಮುಂಜಾನೆ 5 ಗಂಟೆ ಕೊಡದ್ರೆ ರಾತ್ರಿ 12 ಗಂಟೆ ಕತ್ತಾವ್. ಬಹುತೇಕ ಈ ಜಾಗ ಸಾಲಬಾರದು. ಹೊಸಮನಿಯವರು ಬಹಳ ಸಮ ಪತ್ರಿಕೆ ಪ್ರಿಂಟ್ ಮಾಡೋದಲ್ಲ, ಗೆಸ್ಟ್ಗಳು ಹಿಡ್ಕೊಂಡು ಬರ್ಬೇಕು. ಇವೆಲ್ಲ ಸಂಗೀತಗಾರರು ಹಿಡ್ಕೊಂಡ್ಬಂದು, ಸಂಗೀತಗಾರರು ಮತ್ತು ಎಲ್ಲ ಕಲಾವಿದರನ್ನ ಹಿಡ್ಕೊಬೇಕಾದ್ರೆ ಕಪ್ಪಿ ತೂಗದಂಗೆ ಇರ್ತದ್ರಿ. ಒಂದ್ ಹಿಂಗಿರ ಕುಂದ್ರಿಸದ ಮತ್ತೊಂದು ಹಾರಿ ಬೀಳ್ತಿರ್ತಾವ. ಇಂಥವನ್ನ ನಮ್ಮ ಹೊಸಮನಿ ಅಣ್ಣ ಅವರು ಎಲ್ಲರನ್ನ ಒಂದೆಡೆ ಕೂಡಿಸಿ ರಾಜ್ಯ ಮಟ್ಟದ ವಿದ್ವಾಂಸರನ್ನ ತಂದು ಇದರ ಸದುಪಯೋಗ ಆಗ್ಬೇಕಾದ್ರೆ ನೀವು ಬರೋ ಕಾಲದಲ್ಲಿ ಒಬ್ಬೊಬ್ಬರೇ ಕೈಯಾಗ ಒಂದು ಬ್ಯಾಗ್ ತಗೊಂಡು ಬರವಾಡ್ರಿ. ಇನ್ನೂ 2 ದಿವಸ ಈ ಕಾರ್ಯಕ್ರಮದ ಇದರ ಅವಕಾಶ, ಈ ಕ್ರಾಂತಿ ಗೀತೆಯನ್ನು ಕೇಳಬೇಕು, ಮನನ ಮಾಡ್ಕೋಬೇಕು, ಮನನ ನಿಧಿಧ್ಯಾಸ ಮಾಡ್ಕೋಬೇಕು. ಮನುಷ್ಯನಿಗೆ ಇದು ನೆಮ್ಮದಿ ಕೊಡ್ತಕ್ಕಂಥದ್ದು. ಅದಕ್ಕಾಗಿ ಹೆಚ್ಚಿನ ಜನ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಹೊಸಮನಿ ಅಣ್ಣ ಅವರು ನನ್ನನ್ನು ಕರೆಸಿ ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ಈ ವಿಚಾರದಲ್ಲಿ ಅವರಿಗೂ ಕೂಡ ಎಲ್ಲ ಪದಾಧಿಕಾರಿಗಳಿಗೆ ನಿಮಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ 2 ಮಾತುಗಳಿಗೆ ವಿರಾಮ ಕೊಡ್ತಾರೆ. ಬಹಳ ಮಾರ್ಮಿಕವಾಗಿ ತಮ್ಮ ಎದುರುಗಡೆ ಎಲ್ಲ ವಿಷಯಗಳನ್ನು ಬಿಚ್ಚಿಟ್ಟಿರತಕ್ಕಂಥ ಸಾನ್ನಿಧ್ಯ ವಹಿಸಿ ಮಾತಾಡಿರತಕ್ಕಂಥ ಪೂಜ್ಯ ಶ್ರೀಗಳಿಗೆ ಅತ್ಯಂತ ನಮನಗಳು. ಈಗ ವೆಂಕಟೇಶವರು ನಮ್ಮ ಕ್ರಾಂತಿ ಗೀತೆ ಹೇಳೋದ್ರ ಮುಖಾಂತರ ಅವರು ಮಾತನಾಡಲಿದ್ದಾರೆ. ದಯವಿಟ್ಟು ಹೆಬ್ಬಾಳು ವೆಂಕಟೇಶ್ ಮಾತಾಡ್ಕೊಂಡ ಬರ್ಬೇಕಂತೇಳಿ ವಿನಂತಿಸ್ಕೊಳ್ತೀನಿ.